ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ನೀವು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲರೂ ವೀಡಿಯೋ ನೋಡ್ತಾ ಇದ್ದೀರಾ, ಬಟ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ. ಇನ್ನು ಡೈರೆಕ್ಟ್ ವಿಚಾರಕ್ಕೆ ಬರೋದಾದರೆ ಬಿಗ್ ಬಾಸು ಫಸ್ಟ್ ಪ್ರೋಮೋ ನೋಡಿದ ತಕ್ಷಣ ನಿಜವಾಗ್ಲೂ ಫುಲ್ ಖುಷಿ ಆಯಿತು. ಇದು ಬೇಕಾಗಿರೋದು ನಮಗೆ ಜಗದೀಶ್ ಸರಿಂದ ಅಂತ ಅನ್ನಿಸ್ತು. ಯಾಕಂದರೆ ಬಿಗ್ ಬಾಸ್ ಅವ್ರಿಗೆ ವಾರ್ನ್ ಮಾಡಿದರು, ನಾಟ್ ಬಿಗ್ ಬಾಸ್, ಸುದೀಪ್ ಸರ್ ಅವರಿಗೆ ಹೇಳಿದರು ಲಾಸ್ಟ್ ವೀಕು, ನೋಡಿ ನೀವು ಇಷ್ಟು ಕಂಟೆಂಟ್ ಕೊಡ್ತಿದ್ದೀರಾ ಅಂದರೆ ಅದು ಪಾಸಿಟಿವ್ ಆಗೋ ಆಗಿರ್ಬೋದು, ನೆಗೆಟಿವ್ ಆಗೋ ಆಗಿರ್ಬೋದು. ಈ ಮನೆಯವರೆಲ್ಲರೂ ನಿಮ್ಮನ್ನು ಹೇಟ್ ಮಾಡಂಗೆ ಮಾಡಿದ್ದಾರೆ ಅಂತ ನೀವು ಹೇಳ್ತಿದ್ದೀರಾ ಅಂದರೆ ಅವ್ರನ್ನ ಎಲ್ಲರೂ ನಿಮ್ಮನ್ನು ಪ್ರೀತಿಸೋ ಹಾಗೆ ಮಾಡ್ಕೊಳ್ಳೋದು ಕೂಡ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತ ಹೇಳಿದ್ರು. ಆ ಪ್ರಯತ್ನ ನಿಜವಾಗ್ಲೂ 100% ಜಗದೀಶ್ ಸರ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಸೀಸನ್ಗೆ ಕಂಪೇರ್ ಮಾಡಿದ್ರು, ಈ ಸೀಸನ್ಗೆ ಕಂಪೇರ್ ಮಾಡಿಕೊಂಡ್ರು. ಒಂದು ಮಿಸ್ಸಿಂಗ್ ಫ್ಯಾಕ್ಟರ್ ಅಂದರೆ ಅದು ಕಾಮಿಡಿನೇ ಆಗಿತ್ತು. ಬಟ್ ಈಗ ಆ ಪ್ಲೇಸ್ನ ಜಗದೀಶ್ ಸರ್ ತುಂಬ ಅಂದರೆ ತುಂಬ ಚೆನ್ನಾಗಿ ಫಿಲ್ ಮಾಡ್ತಾ ಇದ್ದಾರೆ. ಇದೇ ಥರನೇ ಆಡ್ಕೊಂಡು ಬಂದರೆ ಮಾತ್ರ ಅವ್ರು ಟಾಪ್ 5 ಎಲ್ಲ ಪಕ್ಕ ಕಪ್ಪೆತ್ಕೊಂಡೇ ಹೋಗೋದ ಮನುಷ್ಯ ಅನಿಸುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನು ಪ್ರೋಮೋಲ್ಲಾದರೆ ಕ್ಯಾಪ್ಟನ್ ಹಂಸ, ನಾವೆಲ್ಲ ಅನ್ಕೊತಾ ಇದ್ವಿ ಯಾವ ಗುರು ಕ್ಯಾಪ್ಟನ್ ಆದರೂ ಏನೂ ಮಾಡಲ್ಲ, ಸುಮ್ಮನೆ ಏನದು ಲಕ್ಕಿಂದ ಆಗೋಗ್ಬಿಟ್ರು, ಈ ವೀಕು ಕೂಡ ಲಕ್ಕಿಂದನೇ ಬಂದುಬಿಡ್ತಾರೆ ಅಂತ ಅಂದ್ಕೊಂಡ್ವಿ. ಬಟ್ 100% ಫೋಕಸ್ ಹಂಸ ಮೇಲೆ ಇರೋಂಗೆ ಮಾಡಿದ್ದಾರೆ. ಅಷ್ಟು ಗಮ್ಮತ್ತು ತೋರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನಮ್ಮ ಜಗದೀಶ್ ಸರು. ಅವರು ಕೂಡ ನಿನ್ನೆ ತುಂಬ ಚೆನ್ನಾಗೇ ಅದನ್ನು ಅಕ್ಸೆಪ್ಟ್ ಕೂಡ ಮಾಡಿದರು. ಅಯ್ಯೋ ಸುದೀಪ್ ಸರ್ ನಾನು ಕಾಣಿಸೋದೇ ಇಲ್ಲ ಅಂತಾರೆ, ಆಗಲಿ ಬಿಡಿ ಲವ್ ಸ್ಟೋರಿನೂ ಸ್ಟಾರ್ಟ್ ಮಾಡೋಣ, ಹಂಗಾದರೂ ಟೈಮ್ ಆಗಲಿ ಅಂತ ಅಂದರು ಹಂಸ ಅವರು. ಎಲ್ಲರೂ ತುಂಬ ಸ್ಪಿರಿಟಾಗಿ ತಗೋತಾ ಇದ್ದಾರೆ. ಎಸ್ಪೆಷಲಿ ಹಂಸ ಅವರು ಜಗದೀಶ್ ಸರ್ನ ಸಿಕ್ಕಾಪಟ್ಟೆ ಸ್ಪಿರಿಟಾಗಿ ತಗೋತಾ ಇದ್ದಾರೆ. ಜಾಸ್ತಿ ಅನಾಯ ಆಗ್ತಾ ಇಲ್ಲ. ಇವತ್ತು ಪ್ರೋಮೋಲ್ ನೋಡಿದ್ರೆ ಕ್ಯಾಪ್ಟನ್ ಐ ಲವ್ ಯು ಕ್ಯಾಪ್ಟನ್ ಅಂತ ಹೇಳ್ತಾರೆ. ಸಿಕ್ಕಾಪಟ್ಟೆ ಕ್ಯೂಟಾಗಿ ಹೇಳ್ತಾರೆ ಮಾತ್ರ. ಇಷ್ಟು ಅಂದರೆ ಅವರೇ ಹೇಳ್ತಾರೆ ನಂದು ವಿಲನ್ ಫೇಸ್ ಅಲ್ಲ, ನಂದು ಸ್ವಲ್ಪ ಕ್ಯೂಟಾಗಿರ್ತೀನಿ ಅಂತ. ಇವತ್ತು ಅದನ್ನು ಪ್ರೂವ್ ಮಾಡ್ಕೊಂಡ್ರು ಅಂತಲೇ ಹೇಳ್ಬೋದು. ತುಂಬ ಇಷ್ಟ ಆಯಿತು ನನಗೆ. ಅಷ್ಟೇ ಅಲ್ಲದೆ ನನಗೆ ಚಿಕನ್ ಮಂಚೂರಿಯಾ ಬೇಕು ನಾಳೆ ಅಂತಂದರೆ ಕೊಟ್ಬಿಡ್ತೀನಿ ಬಾ ಅಂತ ಯಮುನಾ ಅವರು. ಮತ್ತು ರೆಸ್ಪೆಕ್ಟ್ ಮಾಡು ಕ್ಯಾಪ್ಟನ್ಗೆ ಅಂತ ಅಂದರು. ನಿಜವಾಗ್ಲೂ ಅವ್ರಿಗೆ ರೆಸ್ಪೆಕ್ಟ್ ಅನ್ನೋದು ಸಿಗಲ್ಲ ಜಗದೀಶ್ ಸರಿಂದ. ಅವ್ರು ಎಕ್ಸ್ಪೆಕ್ಟು ಮಾಡಬಾರ್ದು, ಆ ಮಾತನ್ನ ಜಗದೀಶ್ ಸರ್ಗೆ ಹೇಳಬಾರ್ದು ಅಂತ ಅನ್ನಿಸ್ತು. ಮತ್ತು ನೀನೇನಾದರೂ ಮಂಜೂರಿ ಕೊಡಲಿಲ್ಲ ಅಂದರೆ ನಿನ್ನೆ ಕಚ್ಚ ಕಟ್ ಮಾಡ್ಕೊಂಡು ತಿನ್ಬಿಡ್ತೀನಿ ಅಂದರು. ಆ ಪ್ರೋಮೋ ನೋಡಬೇಕಾದ್ರೆ ಮಾತ್ರ ಅದು ಎಷ್ಟು ಸಲ ನಕ್ಕಿದ್ದೀನೋ ಏನೋ ಇವತ್ತು ನಾನು. ತುಂಬ ಚೆನ್ನಾಗೇ ಮಾತಾಡಿದರು. ಅದಾದಮೇಲೆ ಅವ್ರಿಗೋಸ್ಕರ ಸಿಂಗರ್ ಆದ ನಮ್ಮ ಜಗದೀಶ್ ಸರ್ ನನ್ನ ಕಣ್ಣು ನಿನ್ನ ಮೇಲೆ ಅಂತ ಸಾಂಗ್ ಕೂಡ ಆಡಿದರು. ಎಂಟರ್ಟೈನಿಂಗ್ ಫ್ಯಾಕ್ಟರಲ್ಲಿ ಆ ಧನರಾಜ್ ಅವರು ಒಂದು ಸ್ವಲ್ಪ ಮಾಡ್ತಿದ್ದಾರೆ ಹೊರತು ಇವಾಗ ಧನರಾಜ್ ಅವ್ರನ್ನ ಪಕ್ಕ ರೀಪ್ಲೇಸ್ ಮಾಡಿಬಿಡ್ತಾರೆ ನಮ್ಮ ಜಗದೀಶ್ ಸರ್ ಅಂತ ಅನ್ನಿಸ್ತು. ಮುಂಗಾರು ಮಳೆ ಸೀನ ಕೂಡ ರೀಕ್ರಿಯೇಟ್ ಮಾಡಿದ್ರು. ಪಾಪ ಅಲ್ಲಿ ರಂಜಿತ್ ಸುಮ್ಮನೆ ತಮಾಷೆಗೆ ಹೇಳಿದರು ಹಂಸಮ್ಗೆ, ಅದನ್ನು ಅವ್ರ ಮೇಲೆ ಹತ್ಬಿಟ್ಟು ಬಂದುಬಿಡಿ ಪೂಜಾ ಗಾಂಧಿ ಥರ ಅಂತ. ಹಂಸವ್ರು ನಿಜವಾಗ್ಲೂ ಹತ್ಬಿಟ್ರು. ಪಾಪ ಜಗದೀಶ್ ಸರ್ ಏನೋ ಕಾಮಿಡಿ ಮಾಡೋಕ್ಕೆ ಹೋದರೆ ನಿಜ ಹಂಸನ ಹತ್ಸೇ ಬಿಟ್ರು ಅವ್ರ ಮೇಲೆ. ತುಂಬ ಚೆನ್ನಾಗಿತ್ತು ನೋಡಬೇಕಂದ್ರೆ. ಈ ಸೀನ್ನ ನಮ್ಮ ಗಣೇಶ್ ಸರ್ ಏನಾದರೂ ನೋಡಿದ್ರೆ, ಪೂಜಾ ಗಾಂಧಿ ಯಾರಾದರೂ ನೋಡಿದ್ರೆ ಸೂಸೈಡ್ ಮಾಡ್ಕೊಬಿಡ್ತಾರೆ ಅನಿಸುತ್ತೆ. ತುಂಬ ಚೆನ್ನಾಗಿ ರೀಕ್ರಿಯೇಟ್ ಮಾಡಿದ್ರು. ಮನೆಯವರೆಲ್ಲರೂ ಕೂಡ ಅಷ್ಟೇ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದಾರೆ. ಆಚೆ ಅದು ನಾವು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾಯಿದ್ದೀವಿ. ಇವತ್ತು ಮಾತ್ರ ಯಾರು ಎಪಿಸೋಡ್ ಮಿಸ್ ಮಾಡಬೇಡಿ, ಯಾಕಂದರೆ ಜಗಳ ನೋಡಿ ಸಾಕಾಗೋಗಿದೆ. ಈಗ ಒಂದು ಸ್ವಲ್ಪ ಎಂಟರ್ಟೈನ್ಮೆಂಟ್ ಅಂತ ನಮಗೆ ಸಿಗ್ತಾ ಇರೋದು, ಅದನ್ನು ಮಿಸ್ ಮಾಡಿದೆ. ಎಲ್ಲರೂ ಎಪಿಸೋಡ್ ನೋಡಿ. ಮತ್ತು ನಾಳೆ ಎಪಿಸೋಡ್ ರಿವ್ಯೂಲಿ ಮಾತಾಡೋಣ. ನಾನಂತೂ ತುಂಬಾ ಇಷ್ಟಪಟ್ಟು ಮಾಡ್ತೀನಿ ಅನಿಸುತ್ತೆ ನಾಳೆ ಎಪಿಸೋಡ್ ರಿವ್ಯೂನ. ತುಂಬ ಖುಷಿಯಾಗಿ ಇವಾಗ ನಾನು ಹೆಂಗೆ ಪ್ರೋಮೋ ವೀಡಿಯೋ ಮಾಡ್ತಾಯಿದ್ದೀನೋ ಹಂಗೆ ನನಗಂತೂ ಸಿಕ್ಕಾಬಡೆ ನಗು ಬಂತು. ಇಷ್ಟು ಈ ವಿಡಿಯೋ ಆಗಿತ್ತು. ನಿಮಗೆ ಜಗದೀಶ್ ಸರ್ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವರಿನ್ನೂ ಹೆಂಗೆ ಆಡಬೇಕು, ನಿಮ್ಗೇನು ಇಷ್ಟ ಆಗ್ತಾಯಿದೆ ಅವರಿಂದ ಅಂತ. ಇಷ್ಟು ಈ ವಿಡಿಯೋಗಾಗಿತ್ತು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್.